ಆತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇ ಸ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ಸಪ್ತಾಹದ ಈ ಒಂದು ಸಭೆಯಲ್ಲಿ ನಾವು ಕೂಡ ಒಂದೆರಡು ಮಾತಾಡಬೇಕು ಎಂಬಂತಹ ನಿಟ್ಟಿನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೊದಲಿಗೆ ನನ್ನ ವಿದ್ಯಾಗುರುಗಳಾದಂತಹ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸುತ್ತಾ, ಅದೇ ರೀತಿಯಾಗಿ ಇಲ್ಲಿ ಭಗವಂತನ ಒಂದೆರಡು ವಿಷಯಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ಉಭಯ ಸಮಿತಿಗಳಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತಾ, ನಾವು ಅನೇಕ ರೀತಿಯಾದಂತಹ ಭಗವಂತನ ಮಹಿಮೆಯನ್ನು ಕೇಳಿದ್ದೇವೆ, ಅನೇಕ ಕಡೆಗಳಲ್ಲಿ ಓದಿದ್ದೇವೆ. ಅದರಲ್ಲಿ ಬಹಳ ಶ್ರೇಷ್ಠವಾದದ್ದು ಭಾಗವತ. ಆ ಭಾಗವತದಲ್ಲಿ ಆ ಭಗವಂತನ ಮಹಿಮೆಯನ್ನು ಶುಕಾಚಾರ್ಯರು ಬಹಳ ಸುಂದರವಾಗಿ ವಿಸ್ತೃತವಾಗಿ ತಿಳಿಸಿದ್ದಾರೆ. ಅಂತಹ ಆ ಭಾಗವತದ ಶ್ರವಣ ಮಾಡುವುದರಿಂದ ನಮ್ಮ ಎಲ್ಲ ಕಷ್ಟಗಳೂ ಕೂಡ ದೂರವಾಗುತ್ತದೆ. ಆ ನಿಟ್ಟಿನಲ್ಲಿ ಪರೀಕ್ಷಿತ ರಾಜನಿಗೆ ಶಾಪ ಸಿಕ್ಕಿ ಅವನು ಭಗವಂತನ ಕಥೆಯನ್ನು ಕೇಳಬೇಕು ಎಂಬುದಾಗಿ ನಿರ್ಧಾರ ಮಾಡಿ ಶುಕಾಚಾರ್ಯರ ಬಳಿ ಭಗವಂತನ ಮಹಿಮೆಯನ್ನು ಕೇಳ್ತಾ ಇರ್ತಾನೆ. ಅನೇಕ ರೀತಿಯಾದಂತಹ ಕಥೆಗಳನ್ನು ಕೇಳಿ, ಇನ್ನೇನು ಸೂರ್ಯವಂಶದ ಕಥೆಗಳು, ಚಂದ್ರವಂಶದಲ್ಲಿ ಬರತಕ್ಕಂತಹ ಕಥೆಗಳನ್ನು, ಅಲ್ಲಿನ ರಾಜರುಗಳನ್ನು, ಸೂರ್ಯವಂಶದ ಪ್ರಧಾನ ರಾಜ ರಾಮನ ಕಥೆಗಳನ್ನೆಲ್ಲ ಕೇಳಿ ನಂತರ ಶುಕಾಚಾರ್ಯರ ಬಳಿ ಅವನು ಕೇಳ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ಸಾಕ್ಷಾತ್ ಭಗವಂತನೇ ಕೃಷ್ಣನಾಗಿ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಏತಕ್ಕಾಗಿ ಅವತಾರವನ್ನು ಮಾಡಿದ, ಅವನು ಲೀಲೆಗಳನ್ನೆಲ್ಲ ಯಾಕೆ ತೋರಿಸಿದ ಎಂಬುದಾಗಿ ಅನೇಕ ರೀತಿಯಾದಂತಹ ಪ್ರಶ್ನೆಗಳನ್ನು ಶುಕಾಚಾರ್ಯರ ಬಳಿ ಇಟ್ಟು, ದಯವಿಟ್ಟು ನನಗೆ ಆ ಕೃಷ್ಣನ ಕಥೆಯನ್ನು, ಅವನ ಪರಾಕ್ರಮಗಳನ್ನು ತಿಳಿಸಿ ಎಂಬುದಾಗಿ ನಿವೇದಿಸಿಕೊಳ್ಳುತ್ತಾನೆ. ಅವನ ಆ ಒಂದು ಭಗವಂತನ ಕತೆ ಕೇಳಬೇಕು ಎಂಬಂತಹ ಆ ಒಂದು ದೃಢ ಶಕ್ತಿ, ಅವನ ಆ ಸಂಕಲ್ಪಕ್ಕೆ ಮೆಚ್ಚಿದಂತಹ ಶುಕಾಚಾರ್ಯರು ಆ ಕೃಷ್ಣನ ಕಥೆಯನ್ನು ಹೇಳಲು ಆರಂಭಿಸ್ತಾರೆ. ಅನೇಕ ರೀತಿಯಾದಂತಹ ಪ್ರಶ್ನೆಗಳಲ್ಲಿ ಅವನ ಮೊದಲ ಪ್ರಶ್ನೆ ಸಾಕ್ಷಾತ್ ನಾರಾಯಣ ಕೃಷ್ಣಾವತಾರವನ್ನು ಯಾಕೆ ಮಾಡಿದ ಎಂಬುದಾಗಿ. ಹಿಂದೆ ಈ ಭೂಮಿಯಲ್ಲಿ ಅಸುರ ಸ್ವಭಾವದ ಜನರು ಅಂತ ಹೇಳಿದರೆ ದುಷ್ಟ ಜನರು, ಅಧರ್ಮ ಕಾರ್ಯವನ್ನು ಮಾಡುವಂಥವರು ಹಾಗೂ ಆ ಅಧರ್ಮ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ನೀಡುವವರು, ಇಂತಹವರ ಸಂಖ್ಯೆ ಬಹಳ ಜಾಸ್ತಿಯಾಗಿ ಸಾಧು ಜನರ, ಧರ್ಮ ಉಳಿಸುವವರನ್ನು ನಾಶ ಮಾಡಲು ಹೊರಡಿರುವಂತಹ ಆ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿಯಾಗಿ ಆ ಭೂದೇವಿಯು ಅವರ ಭಾರವನ್ನು ತಡೆಯಲಿಕ್ಕಾಗ್ತಿರಲಿಲ್ಲ. ಭೂದೇವಿಯೇ ಅವರ ಭಾರವನ್ನು ತಡೆಯಲಿಕ್ಕಾಗ್ತಿಲ್ಲ ಅಂತಂದರೆ ಅವರು
ಅದೆಷ್ಟು ದುಷ್ಟ ಕರ್ಮಗಳನ್ನು ಧರ್ಮ ನಾಶದ ಕೆಲಸವನ್ನು ಮಾಡ್ತಾ ಇದ್ದರು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಅಂತಹ ಆ ಭೂದೇವಿಯು ಗೋರೂಪವನ್ನು ಧರಿಸಿ ಕಣ್ಣೀರಿಡುತ್ತಾ ಬ್ರಹ್ಮದೇವರ ಬಳಿ ಹೋಗಿ ತನ್ನ ಈ ಕಷ್ಟವನ್ನು ಹೇಳಿಕೊಳ್ಳುತ್ತಾಳೆ. ದುಷ್ಟಜನರ ಸಂಖ್ಯೆ ಜಾಸ್ತಿಯಾಗಿದೆ, ಅಧರ್ಮ ಕಾರ್ಯಗಳು ಬಹಳಷ್ಟಾಗಿವೆ ಎಂಬುದಾಗಿ ಬ್ರಹ್ಮದೇವರ ಬಳಿ ಪ್ರಾರ್ಥನೆ ಮಾಡುತ್ತಾಳೆ. ಆ ಬ್ರಹ್ಮದೇವರು ಆ ಭೂತಾಯಿಯನ್ನು ಸಮಾಧಾನ ಮಾಡಿ ಎಲ್ಲ ದೇವತೆಗಳೊಂದಿಗೆ ಕೂಡಿಕೊಂಡು, ರುದ್ರನೊಂದಿಗೂ ಕೂಡ ಕೂಡಿಕೊಂಡು ಕ್ಷೀರಸಾಗರದ ಬಳಿ ಹೋಗುತ್ತಾರೆ. ಅಲ್ಲಿ ಭಗವಂತನನ್ನು ಪುರುಷ ಸೂಕ್ತದಿಂದಾಗಿ ಸ್ತುತಿಸುತ್ತಾ ಪ್ರಾರ್ಥಿಸುತ್ತಾರೆ. ಆಗ ಭಗವಂತ ಆಕಾಶದಲ್ಲಿ ನಿಂತು ಬ್ರಹ್ಮದೇವರ ಬಳಿ ಹೇಳ್ತಾನೆ. ಆ ಬ್ರಹ್ಮದೇವರು ಅದನ್ನು ಆಲಿಸಿ ನಂತರ ಆ ಭೂದೇವಿಯನ್ನು ತನ್ನ ವಾಕ್ಕುಸುಮದಿಂದಾಗಿ ಸಮಾಧಾನ ಮಾಡಿ ಅಲ್ಲಿಂದ ಮುಂದೆ ಕರೆದುಕೊಂಡು ಹೋಗಿ ಒಂದು ದೊಡ್ಡ ಸಭೆಯಲ್ಲಿ ಆ ಭಗವಂತ ಆಕಾಶದಲ್ಲಿ ನಿಂತು ತನಗೇನು ಹೇಳಿದ ಎಂಬುದಾಗಿ ಬ್ರಹ್ಮ ನಿರೂಪಣೆ ಮಾಡ್ತಾನೆ. ವಸ್ತುತಃ ಅಲ್ಲಿ ಇತರ ದೇವತೆಗಳಿಗೆ ಆ ನಾರಾಯಣ ಹೇಳಿದಂತಹ ಮಾತುಗಳು ಕೇಳಿರೋದಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಆ ಭಗವಂತ ತನ್ನ ಸ್ವರೂಪಭೂತವಾದಂತಹ ಅಲೌಕಿಕವಾದಂತಹ ಶಬ್ದಗಳನ್ನು ಅಲ್ಲಿ ಉಚ್ಚಾರಣೆ ಮಾಡಿರೋದ್ರಿಂದಾಗಿ ಅವರಿಗೆ ಅದನ್ನು ಗ್ರಹಿಸುವಷ್ಟು ಸಾಮರ್ಥ್ಯ ಇಲ್ಲ. ಆದರೆ ಬ್ರಹ್ಮ ಉಳಿದ ಎಲ್ಲ ದೇವತೆಗಳಿಗಿಂತಲೂ ಉತ್ತಮನಾದ್ದರಿಂದಾಗಿ ಮತ್ತು ಮೋಕ್ಷ ಪದವಿಯನ್ನು ಮುಂದೆ ಹೊಂದುವವನಾದ್ದರಿಂದಾಗಿ ಅವನಿಗೆ ಆ ಒಂದು ಬ್ರಹ್ಮನ ಭಗವಂತನ ಅಲೌಕಿಕವಾದಂತಹ ಸ್ವರೂಪಭೂತವಾದಂತಹ ಶಬ್ದವನ್ನು ಆಲಿಸುವ ಶಕ್ತಿ ಇರೋದರಿಂದಾಗಿ ಆ ಭಗವಂತ ಏನು ಹೇಳಿದ ಎಂಬುದಾಗಿ ಅವನು ತಿಳಿದ. ನಂತರ ಆ ಸಭೆಯಲ್ಲಿ ಎಲ್ಲ ದೇವತೆಗಳಿಗೂ ಕೂಡ ಅವನು ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ಭಗವಂತ ಭೂದೇವಿಯ ಕಷ್ಟವನ್ನು ಮೊದಲೇ ತಿಳಿದಿದ್ದ. ತಾನು ಮುಂದೆ ಯದುಕುಲದಲ್ಲಿ ಜನಿಸುವುದಾಗಿಯೂ ಕೂಡ ನನಗೆ ತಿಳಿಸಿದ್ದಾನೆ. ಆದ್ದರಿಂದ ನೀವೆಲ್ಲರೂ ಕೂಡ ಆ ಭಗವಂತನ ಸೇವೆ ಮಾಡಲು ಯದುಕುಲದಲ್ಲಿ ಕೃಷ್ಣ ಭಗವಂತನ ಅವತಾರ ಎಷ್ಟು ಸಮಯ ಇರುತ್ತದೋ ಅಷ್ಟು ಸಮಯ ನೀವೆಲ್ಲರೂ ಕೂಡ ಅವನೊಂದಿಗೆ ಅವನ ಸೇವೆಯನ್ನು ಮಾಡುತ್ತಾ ಭೂಮಿಯಲ್ಲಿ ಇರಬೇಕು ಎಂಬುದಾಗಿ ಆ ಬ್ರಹ್ಮದೇವರು ತಿಳಿಸ್ತಾರೆ. ಈ ರೀತಿಯಾಗಿ ಆ ತುಂಬಿದ ಸಭೆಯಲ್ಲಿ ಬ್ರಹ್ಮದೇವರು ತನಗೆ ಭಗವಂತ ಏನು ಹೇಳಿದ ಎಂಬುದನ್ನು ಉಳಿದ ಎಲ್ಲ ದೇವತೆಗಳಿಗೆ ತಿಳಿಸ್ತಾ ಇದ್ದಾನೆ. ನೀವೆಲ್ಲರೂ ಕೂಡ ಆ ಭಗವಂತನ ಸೇವೆ ಮಾಡಲು ಯದುಕುಲದಲ್ಲಿ ಜನಿಸಬೇಕು. ಶೇಷನಾದಂತಹ ಹಿಂದೆ ರಾಮಾವತಾರ ಕಾಲದಲ್ಲಿ ಲಕ್ಷ್ಮಣನಾಗಿ ಅವತರಿಸಿದಂತಹ ಶೇಷನು ಬಲರಾಮನಾಗಿ ಕೃಷ್ಣನ ಅಣ್ಣನಾಗಿ ಜನಿಸಬೇಕು. ಹಾಗೆ ಕೃಷ್ಣನ ಯೋಗಮಾಯೆಯಾದಂತಹ ದುರ್ಗಾದೇವಿಯು ಕೂಡ ಈ ಭೂಮಿಯಲ್ಲಿ ಜನಿಸುತ್ತಾಳೆ ಎಂಬುದಾಗಿ ಆ ಬ್ರಹ್ಮನು ಆ ಪರಿವಾರದವರಿಗೆಲ್ಲರಿಗೂ ಕೂಡ ತಿಳಿಸುತ್ತಾನೆ. ನಂತರ ಆ ಭೂದೇವಿಯನ್ನು ಸಮಾಧಾನ ಮಾಡಿ ಅಲ್ಲಿಂದ ಎಲ್ಲರೂ ಕೂಡ ಹೊರಟು ಹೋಗುತ್ತಾರೆ. ನಂತರ ಆ ಯದುಕುಲದಲ್ಲಿ ಕೃಷ್ಣನ ಸೇವೆ ಮಾಡಲು ಉಳಿದ ಎಲ್ಲ ದೇವತೆಗಳು ಕೂಡ ಒಂದೊಂದು ರೀತಿಯಲ್ಲಿ ಅವತಾರವನ್ನು ಮಾಡ್ತಾರೆ.
ಈ ರೀತಿಯಾಗಿ ದುಷ್ಟ ಜನರ ಸಂಖ್ಯೆ ಜಾಸ್ತಿಯಾಗಿ ಅಧರ್ಮ ಕಾರ್ಯವು ಹಾಗೂ ಅಧರ್ಮವನ್ನು ಪ್ರೋತ್ಸಾಹಿಸುವಂತಹ ವ್ಯಕ್ತಿಗಳು ಜಾಸ್ತಿ ಆದಾಗ ಆ ಭೂಭಾರವನ್ನು ತಡೆಯಲಾರದೆ ಭೂದೇವಿಯ ಆ ಒಂದು ಕಷ್ಟವನ್ನು ನೋಡಿ ಆ ಭಗವಂತ ತಾನು ಕೃಷ್ಣಾವತಾರವಾಗಿ ಭೂಮಿಗೆ ಬರುತ್ತೇನೆ ಎಂಬುದಾಗಿ ತಿಳಿಸುತ್ತಾನೆ. ಇದರಿಂದ ಏನು ತಿಳಿತದೆ ಅಂತ ಹೇಳಿದರೆ, ಭಗವದ್ಗೀತೆಯಲ್ಲಿ ಹೇಳಿದಾಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬಂತಹ ಮಾತಿಗನುಸಾರವಾಗಿ ಅಧರ್ಮ ಕಾರ್ಯಗಳು ಅಧರ್ಮವು ಜಾಸ್ತಿ ಆದಾಗ ಧರ್ಮ ಕಾರ್ಯವು ನಶಿಸಿ ಹೋಗುತ್ತಿರಲು ನಾನು ಪ್ರತಿಯುಗದಲ್ಲೂ ಕೂಡ ಒಂದೊಂದು ರೀತಿಯಾಗಿ ಅವತಾರವನ್ನು ಮಾಡಿ ಆ ಅಧರ್ಮವನ್ನು ನಾಶ ಮಾಡಿ ಮತ್ತೆ ಪುನಃ ಧರ್ಮದ ಸಂಸ್ಥಾಪನೆಯನ್ನು ಮಾಡಲು ಪ್ರತಿ ಯುಗದಲ್ಲೂ ಕೂಡ ನಾನು ಅವತರಿಸುತ್ತೇನೆ ಎಂಬಂತಹ ಆ ಭಗವದ್ಗೀತೆಯ ಮಾತಿಗೆ ಅನುಸಾರವಾಗಿ ಇಲ್ಲೂ ಕೂಡ ಭಗವಂತನು ಕೃಷ್ಣಾವತಾರವನ್ನು ತಾಳಿ ಆ ಅಧರ್ಮವನ್ನು ನಾಶ ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾನೆ. ಈ ರೀತಿಯಾಗಿ ನಾವು ಕೂಡ ಆ ಭಗವಂತನನ್ನು ಪ್ರಾರ್ಥಿಸಬೇಕು. ನಮ್ಮ ಎಲ್ಲ ಕಷ್ಟಗಳೂ ಕೂಡ ಪರಿಹಾರವಾಗ್ತದೆ. ಅಲ್ಲ, ಭಗವಂತ ನಮಗೆ ಹೇಗೆ ಸಿಗ್ತಾನೆ ಅಂತ ಹೇಳಿದರೆ ನೇರವಾಗಿ ಸಿಗಲ್ಲ. ಅವನನ್ನು ನಾವು ಗುರುಮುಖೇನ ತಿಳಿದುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ನಾವು ಗುರು ಶುಶ್ರೂಷೆಯನ್ನು ಮಾಡುತ್ತಾ ಅವರ ಬಳಿ ವಿದ್ಯೆಯನ್ನು ಕಲಿತು ಆ ಭಗವಂತನ ಜ್ಞಾನವನ್ನು ಅರಿತು ಗುರುಮುಖೇನ ಗುರುಗಳಿಗೆ ಖುಷಿಯಾದರೆ ಅದಕ್ಕಿಂತ ದೊಡ್ಡ ಪ್ರಸಾದ ಇನ್ನೊಂದಿಲ್ಲ. ಗುರುಪ್ರಸಾದೋ ಬಲವಾನ್ ನತಸ್ಮಾತ್ ಬಲವತ್ತರಃ ಎಂಬಂತಹ ಮಾತಿಗನುಸಾರವಾಗಿ ನಾವು ಗುರುಗಳ ಮುಖೇನ ಆ ಭಗವಂತನನ್ನು ಕಾಣಬೇಕು. ಆ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಕೂಡ ಇಡೀ ಮಾಧ್ವ ಸಮಾಜವೇ ಒಂದು ಹೆಮ್ಮೆ ಪಡುವಂತಹ ಗುರುಗಳು ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಅಂತಹ ಅವರ ಪಟ್ಟಾಭಿಷೇಕ ಜಯಂತಿ ಈ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ದೊಡ್ಡ ಸಭೆಯಲ್ಲಿ ಚಿಕ್ಕವನಾದಂತಹ ನಾನು ಒಂದೆರಡು ಮಾತುಗಳನ್ನು ಹೇಳಿದ್ದೇನೆ. ಅವರು ನಮಗೆ ಮಾಡಿರುವಂತಹ ಉಪಕಾರ ಬಹಳ ಒಂದು ದೊಡ್ಡ ಉಪಕಾರ. ನಮ್ಮಂತಹ ಅಲ್ಪಜ್ಞರೂ ಕೂಡ ಶಾಸ್ತ್ರವನ್ನು ಚೆನ್ನಾಗಿ ಓದಲು ಅವರು ಬರೆದಿರುವಂತಹ ಗ್ರಂಥಗಳು ಬಹಳ ನಮಗೆ ಉಪಕಾರವನ್ನು ಮಾಡ್ತಿವೆ. ವೇದಾಂತ ಗ್ರಂಥಗಳ ಅಧ್ಯಯನಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಕೊಡುಗೆ ಬಹಳ ದೊಡ್ಡದಾಗಿದೆ. ಆ ನಿಟ್ಟಿನಲ್ಲಿ ಅವರ ಅನುಗ್ರಹ ನಮಗೆಲ್ಲರಿಗೂ ಇರಲಿ ಎಂಬುದಾಗಿ ಹೇಳುತ್ತಾ, ಅದೇ ರೀತಿಯಾಗಿ ಭಗವಂತ ಶ್ರೀ ಕೃಷ್ಣಾವತಾರವಾಗಿ ಅವತಾರ ಮಾಡಿದ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತನಿಗೆ ಬಹಳ ವಿಸ್ತಾರವಾಗಿ ಅವನ ಪ್ರಶ್ನೆ, ಕೃಷ್ಣ ಅವತಾರ ಯಾಕೆ ಮಾಡಿದ ಎಂಬುದಾಗಿ ಕೇಳಿದ್ದಕ್ಕೆ ಧರ್ಮದ ಸ್ಥಾಪನೆಗೋಸ್ಕರ ಅಧರ್ಮದ ನಾಶಕ್ಕೋಸ್ಕರ ಮಾಡಿದ ಎಂಬಂತಹ ಉತ್ತರವನ್ನು ಬಹಳ ಸುಂದರವಾಗಿ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ತಿಳಿಸಿದ್ರು. ಅಂತಹ ಆ ಭಾಗವತದ ಕಥೆಯ ಶ್ರವಣದಿಂದಾಗಿ ನಮ್ಮೆಲ್ಲ ಕಷ್ಟಗಳು ದುರಿತಗಳು ನಿವಾರಣೆಯಾಗಿ ಆ ಭಗವಂತನ ಅನುಗ್ರಹ ನಮಗೆ ಸಿಗಲಿ ಎಂಬುದಾಗಿ ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ನನ್ನ ವಿದ್ಯಾಗುರುಗಳಾದಂತಹ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಅಡಿದಾವರೆಯಲ್ಲಿ ಇಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.